ಕೋವಿಡ್ ರೂಪಾಂತರಿ ಅಲೆಯ ಆತಂಕ ಎದುರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಮೈಸೂರು ಜಿಲ್ಲಾ ಆರೋಗ್ಯ ಇಲಾಖೆ ಪರಿಸ್ಥಿತಿಯನ್ನು ಎದುರಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧವಾಗಿದೆ. ಮೈಸೂರು ಜಿಲ್ಲಾ ಆಸ್ಪತ್ರೆ ಒಂದರಲ್ಲೇ ಅಂದರೆ KR ಹಾಸ್ಪಿಟಲ್ ಅಂತ ಏನು ಕರಿತೀವಿ ಅಲ್ಲೇನೆ 75 ICU ಬೆಡ್ಗಳನ್ನು ಕೋವಿಡ್ ರೋಗಿಗಳಿಗೆ ಮೀಸಲಾಗಿ ಇಡಲಾಗಿದೆ. ಒಟ್ಟು 3 ICU ವಾರ್ಡ್ಗಳನ್ನು ಇದಕ್ಕೋಸ್ಕರ ತೆರೆಯಲಾಗಿದೆ. ಕರೋನಾದ ರೂಪಾಂತರಿ ಅಲೆಯ ಆತಂಕ ಈಗ ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ. ಅದರಲ್ಲೂ ಕೂಡ ಕೇರಳದ ಭಾಗದಲ್ಲಿ ಅತಿ ಹೆಚ್ಚಿನ ಈ ಥರದ ಪ್ರಕರಣಗಳು ದಾಖಲಾಗ್ತಾ ಇರುವಂಥ ಕಾರಣಕ್ಕೋಸ್ಕರವಾಗಿ ಕೇರಳ ಮೈಸೂರು ಗಡಿ ಭಾಗದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನಲ್ಲೂ ಕೂಡ ಅನೇಕ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಹಿಸಲಾಗಿದೆ. ಈಗ ತಾವೀಗ ಗಮನಿಸ್ತಾ ಇದ್ದೀರಿ, ಈಗಾಗಲೇ ಮೈಸೂರಿನ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೋವಿಡ್ಗೆ ಒಂದು ಸ್ಪೆಷಲ್ ವಾರ್ಡನ್ನು ಕೂಡ ಈಗಾಗಲೇ ಮಾಡಿಕೊಳ್ಳಲಾಗಿದೆ. ಸುಸಜ್ಜಿತವಾದಂತಹ ವಾರ್ಡ್ಗಳು, ಸುಸಜ್ಜಿತವಾದಂತಹ ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ತಾವೀಗ ಗಮನಿಸ್ತಾ ಇರುವಂಥದ್ದು. ಪ್ರತಿ ಬೆಡ್ಗೂ ಕೂಡ ಆಕ್ಸಿಜನ್ಗಳ ವ್ಯವಸ್ಥೆ ಇದೆ. ಒಂದು ರೀತಿಯಾಗಿ ICU ಬೆಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ. ಯಾಕಂದರೆ ಕಳೆದ ಕೋವಿಡ್ನ 2 ಅಲೆಗಳಲ್ಲಿ ಒಂದು ದೊಡ್ಡ ಮಟ್ಟದ ಆತಂಕಗಳಿತ್ತು. ಬೆಡ್ಗಳಿಗೆ ಪರದಾಡುವಂಥ ಪರಿಸ್ಥಿತಿಗಳಿತ್ತು, ಆಕ್ಸಿಜನ್ಗೆ ಪರದಾಡುವಂತಹ ಪರಿಸ್ಥಿತಿಗಳಿತ್ತು. ಜೊತೆಗೆ ICU ಬೆಡ್ಗಳಿಗಂತೂ ದೊಡ್ಡ ಮಟ್ಟದ ಹಾಹಾಕಾರಗಳು ಕೂಡ ಸೃಷ್ಟಿಯಾಗಿಬಿಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಮುಂಜಾಗ್ರತಾ ದೃಷ್ಟಿಯಿಂದ ಈಗಾಗಲೇ ಸ್ಪೆಷಲ್ ವಾರ್ಡ್ಗಳ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಎಲ್ಲವೂ ಹೈಟೆಕ್ ಆದಂತಹ ವಾರ್ಡ್ ಇದು. ಪ್ರತಿಯೊಂದು ಬೆಡ್ಗೂ ಕೂಡ ಆಕ್ಸಿಜನ್ ವ್ಯವಸ್ಥೆ ಇದೆ. ಒಂದು ರೀತಿಯಾಗಿ ICU ಬೆಡ್ ಹೆಚ್ಚು ಕಡಿಮೆ 70 ರಿಂದ 80ರಷ್ಟು ICU ಬೆಡ್ಗಳನ್ನು ಕೋವಿಡ್ಗೋಸ್ಕರವಾಗಿಯೇ ಮೈಸೂರಿನ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಈಗಾಗಲೇ ಸಜ್ಜು ಮಾಡಲಾಗಿದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಡಾಕ್ಟರ್ ಅಮರನಾಥ್ ಅವರಿಗೆ ನಮ್ಮ ಜೊತೆಲಿದ್ದಾರೆ. ಸರ್, ಪ್ರಮುಖವಾಗಿ ಇದು ಕೋವಿಡ್ನ ವಾರ್ಡ್ ಅಂತ ಒಟ್ಟು ಎಷ್ಟು ಈ ಥರದ ವಾರ್ಡ್ಗಳು ಮಾಡ್ತಾರೆ? ಸರ್, ನಮಗೆ ಸರ್ಕಾರದಿಂದ ಏನು ಸೂಚನೆ ಬಂದ ತಕ್ಷಣವೇ ನಾವು ಕೋವಿಡ್ಗೆ ಅಂತಲೇ ICU ಬೆಡ್ಸ್ನ 73 ICU ಬೆಡ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ 180 ಆಕ್ಸಿಜನೇಟೆಡ್ ಬೆಡ್ಸ್ ಇದೆ. ನಮ್ಮಲ್ಲಿ 40 ವೆಂಟಿಲೇಟರ್ಸು ರೆಡಿ ಇದೆ, ವರ್ಕಿಂಗ್ ಕಂಡೀಷನಲ್ಲಿ ಇಟ್ಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಕೋವಿಡ್ ಪೇಷಂಟ್ಸಿಗೆ ಬೇಕಾಗುವಂಥ ಔಷಧಿ ಇರ್ಬೋದು, ಮಾಸ್ಕ್ ಇರ್ಬೋದು, ಬೇರೆ ಯಾವ್ಯಾವುದು ಎಕ್ವಿಪ್ಮೆಂಟ್ಸ್ ಬೇಕು ಎಲ್ಲ ರೆಡಿ ಮಾಡಿ ಯಾವುದೇ ತುರ್ತು ಪರಿಸ್ಥಿತಿ ಎದುರಿಸೋದಕ್ಕೆ ನಾವು ಜಿಲ್ಲಾಸ್ಪತ್ರೆಯಲ್ಲಿ ರೆಡಿಯಾಗಿದ್ದೀವಿ ಸರ್. ಅಂದರೆ ಈಗ ಈ ಎಲ್ಲ ಬೆಡ್ಗಳು ಎಲ್ಲವಕ್ಕೂ ICU ಬೆಡ್ಗಳು ಎಲ್ಲವಕ್ಕೂ ಕೂಡ ಆಕ್ಸಿಜನ್ ಇರುವಂಥ ಬೆಡ್ಗಳು. ಸೊ ನೀವೇನು ನೋಡ್ತಾ ಇದ್ದೀರಾ ಇದೆಲ್ಲ 73 ಬೆಡ್ನು ಆಕ್ಸಿಜನ್ ಇರೋವಂಥದ್ದು ಮತ್ತು ವೆಂಟಿಲೇಟರ್ ಸಪೋರ್ಟ್ ಇರೋವಂಥದ್ದು ವಿತ್ ಮಾನಿಟರ್ಸ್ ಇರೋವಂಥ ಬೆಡ್ಸು. ಯಾವುದೇ ಸೀರಿಯಸ್ ಪೇಷಂಟ್ನು ಬೇಕಾದರೆ ಇಲ್ಲಿ ಅಡ್ಮಿಟ್ ಮಾಡಿಕೊಂಡು ನಾವು ಟ್ರೀಟ್ಮೆಂಟ್ ಕೊಡೋವಂಥ ಬೆಡ್ಸು ಸರ್. ಅಂದರೆ ಕೋವಿಡ್ಗೋಸ್ಕರವಾಗಿ ಒಟ್ಟು 73. ಅದು ಜನರಲ್ ವಾರ್ಡ್, ಜನರಲ್ ಬೆಡ್ಗಳು ಕೂಡ ಇದೆ. ಜನರಲ್ ಬೆಡ್ಡು ಅದು ಸಪ್ರೇಟ್ ICU ಇದೆ. ಅದಕ್ಕೂ ಒಂದು 20 ಬೆಡ್ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಆ ಜನರಲ್ ಪೇಷಂಟ್ಸು ಜನರಲ್ ICUನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಕೋವಿಡ್ಗೆ ಅಂತಲೇ ಇದು ಸಪ್ರೇಟ್ ಐಸೋಲೇಷನ್